ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಶವಂತಪುರ ಮಾರ್ಕೆಟ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಡೇಟು 18/2/2025. ಸೊ ಇವತ್ತಂತೂ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಈರುಳ್ಳಿಗಳು ಬಂದಿದ್ದಾವೆ, ಒಳ್ಳೆ ಕ್ವಾಲಿಟಿ ಈರುಳ್ಳಿಗಳು ಬಂದಿದ್ದಾವೆ ಅಂತಲೇ ಹೇಳ್ಬೋದು. ಒಳ್ಳೆ ಬಿಗ್ ಸೈಜ್ ಈರುಳ್ಳಿನೇ ಬಂದಿದ್ದಾವೆ. ಸೊ ಇವತ್ತು ಯಾರಾದರೂ ಯಶವಂತಪುರ ಮಾರ್ಕೆಟಿಂದ ಕೊಂಡ್ಕೊಳ್ಳೋರಿದ್ದರೆ ಸೊ ಬೇಗ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಯಶವಂತಪುರ ಮಾರ್ಕೆಟ್ಗೆ ಯಾರಾದರೂ ಈರುಳ್ಳಿನ ಮಾರಬೇಕು ಅನ್ನೋ ರೈತರಿದ್ದರೆ ಅವರು ಸಹ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಇವತ್ತು ಒಳ್ಳೆ ರೇಟ್ ಇದೆ ಅಂತಲೇ ಹೇಳ್ಬೋದು ಯಶವಂತಪುರ ಮಾರ್ಕೆಟ್ನಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗಾದರೆ ಇವಾಗ ವಿಡಿಯೋ ಶುರು ಮಾಡೋಣ. ಈಗ ನೀವು ನೋಡ್ತಿರುವಂತಹ ಈ ಈರುಳ್ಳಿಗೆ 30 ರೂಪಾಯಿ kg ಇದೆ, 30 ರುಪೀಸು. ಇದು 1 ಕ್ವಿಂಟಲ್ಗೆ ನಿಮಗೆ 3000 ರುಪೀಸ್ಗೆ ಸಿಗ್ತಾ ಇದೆ. ಈರುಳ್ಳಿ ಕೂಡ ನೀವು ನೋಡ್ಬೋದು, ಈರುಳ್ಳಿ ತುಂಬ ಚೆನ್ನಾಗಿದ್ದಾವೆ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇದು 30 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 3050 ರುಪೀಸ್ಗೆ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ 29 ರೂಪಾಯಿ kg ಇದೆ, 29. ಇದು 1 ಕ್ವಿಂಟಲ್ಗೆ 2900 ರುಪೀಸ್ಗೆ ಸಿಗ್ತಾ ಇದೆ. 2900 ರುಪೀಸ್ಗೆ ಪರ್ ಕ್ವಿಂಟಲ್ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 28 ರೂಪಾಯಿ kg ಇದೆ. ಈರುಳ್ಳಿ ಕೂಡ ಬಿಗ್ ಸೈಜಲ್ಲೇ ಇದ್ದಾವೆ. ಇದು 1 ಕ್ವಿಂಟಲ್ಗೆ 2800 ರುಪೀಸ್ಗೆ ಸಿಗ್ತಾ ಇದೆ. ಎಲ್ಲ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿನೇ. ಇದು 26 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ ನಿಮಗಿದು 2700 ರುಪೀಸ್ಗೆ ಸಿಗ್ತಾ ಇದೆ, 2700. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 30 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 3080 ರುಪೀಸ್ಗೆ ಸಿಗ್ತಾ ಇದೆ. ಸೊ ಇವಾಗ ನೀವು ನೋಡ್ತಿರುವಂಥ ಈರುಳ್ಳಿ 16 ರೂಪಾಯಿ. ಇದು ಈರುಳ್ಳಿ ಕೂಡ ಸ್ವಲ್ಪ ಒಣಗಿಲ್ಲ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆ ರೇಟ್ ಇದೆ. ಸೊ ನೋಡಿದ್ನು ತೊಗೊಬಹುದು. ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ 18 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿಗೆ ಸಿಗ್ತಾ ಇದೆ. ಸೊ ನಾವು ನೋಡ್ತಾ ಇರ್ಬೋದು ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿಲ್ಲ, ಹಾಗಾಗಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು 22 ರೂಪಾಯಿ kg. ಇದು 1 ಕ್ವಿಂಟಲ್ಗೆ 2300 ರುಪೀಸ್ಗೆ ಸಿಗ್ತಾ ಇದೆ. ಸೊ ಈರುಳ್ಳಿನ ನೋಡ್ಕೊಂಡು ನೀವು ತಗೊಳ್ಳೋರು. ಸೊ ಇವಾಗ ನೀವು ನೋಡ್ತಿರುವಂಥ ಈರುಳ್ಳಿ 24 ರೂಪಾಯಿ kg ಇದೆ, 24. ಇದು 1 ಕ್ವಿಂಟಲ್ಗೆ 2420 ರುಪೀಸ್ಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ 24 ರೂಪಾಯಿ kg ಇದೆ. ಈರುಳ್ಳಿ ನೋಡ್ಕೊಳ್ಬೋದು. ಇದು 1 ಕ್ವಿಂಟಲ್ಗೆ 2400 ರುಪೀಸ್ಗೆ ಸಿಗ್ತಾ ಇದೆ ನಿಮಗೆ, 1 ಕ್ವಿಂಟಲ್ 2400 ರುಪೀಸ್ಗೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ 31 ರೂಪಾಯಿ kg ಇದೆ, 31. ಇದು 1 ಕ್ವಿಂಟಲ್ಗೆ ನಿಮಗೆ 3100 ರುಪೀಸ್ಗೆ ಸಿಗ್ತಾ ಇದೆ, 3100 ರೂಪಾಯಿಗೆ 1 ಕ್ವಿಂಟಲ್ಗೆ ನಿಮಗೆ ಇದು ಸಿಗ್ತಾ ಇದೆ. ಈರುಳ್ಳಿ ಕೂಡ ತುಂಬ ಚೆನ್ನಾಗಿದ್ದಾವೆ. ಇದು 36 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 3600 ರೂಪಾಯಿಗೆ ಸಿಗ್ತಾ ಇದೆ. ಇದು 35 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ ನಿಮಗೆ 3500ಗೆ ಸಿಗ್ತಾ ಇದೆ. ಈರುಳ್ಳಿ ತುಂಬ ಚೆನ್ನಾಗಿದ್ದಾವೆ, ನೋಡಬಹುದು, ಬಿಗ್ ಸೈಜ್ ಈರುಳ್ಳಿ. ಇದು 34 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ ನಿಮಗೆ 3400 ರೂಪಾಯಿಗೆ ಸಿಗ್ತಾ ಇದೆ. ಈರುಳ್ಳಿ ತುಂಬ ಚೆನ್ನಾಗಿದ್ದಾವೆ, ಬಿಗ್ ಸೈಜಲ್ಲಿದ್ದಾವೆ ಇವತ್ತು ಈರುಳ್ಳಿ. ಸೊ ಇವಾಗ ಬೆಳ್ಳುಳ್ಳಿ ನೋಡ್ತಾ ಹೋಗೋಣ. ಇದು 75 ರೂಪಾಯಿ kg ಇದೆ, 75 ರುಪೀಸ್ ಪರ್ kg ನಿಮಗಿದು ಸಿಗ್ತಾ ಇದೆ. 1 ಕ್ವಿಂಟಲ್ಗೆ ನೀವು ನೋಡ್ಕೊಂಡು ತಗೊಳ್ಬಹುದು. ಗೈಸ್, ನೀವು ವಿಡಿಯೋನ ನೋಡ್ತಾ ನೀವು ನಮಗೆ ಸಪೋರ್ಟ್ ಮಾಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೊಂದಿಷ್ಟು ಸಪೋರ್ಟ್ ಮಾಡಿ. ಓಕೆ, ಇವಾಗ ನೀವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ 75 ರೂಪಾಯಿ kg ಇದೆ, 75 ರುಪೀಸ್ ಪರ್ kg ನಿಮಗಿದು ಸಿಗ್ತಾ ಇದೆ. ಇವಾಗ ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 85 ರುಪೀಸ್ ಇದೆ. ಬೆಳ್ಳುಳ್ಳಿ ಕೂಡ ತುಂಬ ಬಿಗ್ ಸೈಜಲ್ಲಿದ್ದಾವೆ, ನೋಡಿಕೊಂಡು ತಗೊಬಹುದು. ಬೆಳ್ಳುಳ್ಳಿನ ಪೂರ್ತಿ ಬೆಳ್ಳುಳ್ಳಿಗಳನ್ನೂ ನೋಡಿ ಒಳ್ಳೆ ರೇಟ್ಗೆ ಬೆಳ್ಳುಳ್ಳಿನ ನೀವು ತಗೊಳ್ಬಹುದು. ಕಡಿಮೆ ರೇಟಲ್ಲೂ ಸಿಗ್ತಾ ಇದೆ ಇವತ್ತು ಬೆಳ್ಳುಳ್ಳಿ. ಇದು ನೀವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ 50 ರೂಪಾಯಿ kg ಇದೆ. ಬೆಳ್ಳುಳ್ಳಿ ಕೂಡ ತುಂಬ ಚೆನ್ನಾಗೇ ಇದ್ದಾವೆ, ನೋಡಿಕೊಂಡು ತೊಗೊಬಹುದು. ಇವಾಗ ನಾವು ಆಲೂಗಡ್ಡೆನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡ್ತಿರುವಂಥ ಆಲೂಗಡ್ಡೆಗೆ 18 ರೂಪಾಯಿ kg ಇದೆ, ಪರ್ kg 18 ರುಪೀಸ್. ಇದು 1 ಕ್ವಿಂಟಲ್ಗೆ 1800 ರುಪೀಸ್ಗೆ ಸಿಗ್ತಾ ಇದೆ, 1800 ರೂಪಾಯಿಗೆ ಪರ್ ಕ್ವಿಂಟಲ್ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 19 ರೂಪಾಯಿ kg ಇದೆ. ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗಿದ್ದಾವೆ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿಗೆ ಸಿಗ್ತಾ ಇದೆ, 1900 ರುಪೀಸ್ ಪರ್ ಕ್ವಿಂಟಲ್. ಸೊ ಇವಾಗ ನೀವು ನೋಡ್ತಿರುವಂಥ ಆಲೂಗಡ್ಡೆಗೆ 15 ರೂಪಾಯಿ kg ಇದೆ. ಆಲೂಗಡ್ಡೆ ತುಂಬ ಚೆನ್ನಾಗಿದ್ದಾವೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಸಿಗ್ತಾ ಇದೆ, 1500 ರುಪೀಸ್. ಇವಾಗ ನೀವು ನೋಡ್ತಿರುವಂಥ ಆಲೂಗಡ್ಡೆಗೆ 15 ರುಪೀಸ್. ಇದು ಕೂಡ 1 ಕ್ವಿಂಟಲ್ಗೆ ನಿಮಗೆ 1500 ರೂಪಾಯಿಗೆ ಸಿಗತ್ತೆ, ನೋಡಬಹುದು ಆಲೂಗಡ್ಡೆನ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 19 ರೂಪಾಯಿ kg ಇದೆ, 19 ರುಪೀಸ್ ಪರ್ kg ನಿಮಗಿದು ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇವಾಗ ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ 13 ರೂಪಾಯಿ kg ಇದೆ.
ಇದು 1 ಕ್ವಿಂಟಲ್ಗೆ ನಿಮಗೆ 1300 ರೂಪಾಯಿಗೆ ಸಿಗ್ತಾ ಇದೆ. ಆಲೂಗಡ್ಡೆ ಕೂಡ ತುಂಬ ಬಿಗ್ ಸೈಜಲ್ಲಿದ್ದಾವೆ. ಇವಾಗ ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ 16 ರೂಪಾಯಿ ಕೆ ಜಿ ಇದೆ, 16 ರುಪೀಸ್. ಇದು 1 ಕ್ವಿಂಟಲ್ಗೆ 1600 ರೂಪಾಯಿಗೆ ಸಿಗುತ್ತೆ, 1600 ರುಪೀಸ್ಗೆ ಪರ್ ಕ್ವಿಂಟಲ್. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 15 ರೂಪಾಯಿ ಕೆ ಜಿ ಇದೆ, 15 ರುಪೀಸು. ಇದು 1 ಕ್ವಿಂಟಲ್ಗೆ 1550 ರೂಪಾಯಿಗೆ ಸಿಗ್ತಾ ಇದೆ, 1550 ರುಪೀಸ್ಗೆ ಸಿಗ್ತಾ ಇದೆ. ಇವಾಗ ಶುಂಠಿ ನೋಡೋಣ. ಇದು 36 ರೂಪಾಯಿ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ 3600 ರುಪೀಸ್ಗೆ ಸಿಗ್ತಾ ಇದೆ. ಸೊ ಇವಾಗ ನೀವು ನೋಡ್ತಿರುವಂಥ ಶುಂಠಿಗೆ 34 ರೂಪಾಯಿ ಕೆ ಜಿ ಇದೆ, 34. ಇದು 1 ಕ್ವಿಂಟಲ್ಗೆ 3400 ರುಪೀಸ್ಗೆ ಸಿಗ್ತಾ ಇದೆ. ಇವಾಗ ನೀವು ನೋಡ್ತಿರುವಂಥ ಶುಂಠಿಗೆ 38 ರೂಪಾಯಿ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ 3800 ರುಪೀಸ್ಗೆ ಸಿಗ್ತಾ ಇದೆ. ಇವತ್ತಿನ ಮಾರ್ಕೆಟಲ್ಲಿ ಈರುಳ್ಳಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ರೇಟು ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಈರುಳ್ಳಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಈರುಳ್ಳಿ ಬಂದಿದ್ದಾವೆ, ನೋಡ್ಬಿಟ್ಟು ತಗೊಳ್ಳಿ. ಇವಾಗ ಅರೈವಲ್ಸ್ನ ನೋಡ್ತಾ ಹೋಗೋಣ. ಅರೈವಲ್ಸು ಆನಿಯನ್ನು 37,846 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 15,158 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ಕು 6,336 ಬ್ಯಾಗ್ಸ್ ಬಂದಿದೆ. ಜಿಂಜರು 366 ಬ್ಯಾಗ್ಸ್ ಬಂದಿದೆ. ಸೊ ಇದಿಷ್ಟು ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.